ಎಲ್ಲರಿಗೂ ನಮಸ್ಕಾರ. ಈಗ ಸಿರಿದಾಸನ ನೀತಿ ಸಹಸ್ರಿಯ 20-30 ಶ್ಲೋಕವನ್ನು ಚಿಂತನೆ ಮಾಡೋಣ. ಸಹಾನುಭೂತೇರಾಗತ್ಯ ಕುಜ್ಞಾನಾದಲ್ಪಬುದ್ಧಯಃ ಅಹಂಕಾರ ಅಧಿಕಾರಸ್ಥಃ ಪ್ರಜಾಕಾರ್ಯಂ ವಿನಶ್ಯತಿ. Without facing any interview as well as any written examinations and any common sense, zero skill, they enter into government sector under compensatory ground. Slowly, they ruin the system. Once they enter into the public sector, due to easy entry and arrogance, ignorance, some of them are certainly responsible to destroy the system. ಈ ಕಾಂಪೆನ್ಸೇಟರಿ ಗ್ರೌಂಡಲ್ಲಿ ಬರುವ ಕೆಲವು ಮಂದಿ ಸಹಾನುಭೂತಿಯಿಂದ ಒಳಗೆ ಬಂದು ಸೇರಿಕೊಳ್ಳುತ್ತಾರೆ. ಅವರಿಗೆ ಯಾವುದೇ ಎಕ್ಸಾಮ್ ಇರೋದಿಲ್ಲ, ಇಂಟರ್ವ್ಯೂ ಇರೋದಿಲ್ಲ, ಓದಿ ಅಂತೂ ಇರೋದೇ ಇಲ್ಲ. ಮೊದಲು ಒಳ್ಳೆಯವರಾಗಿರ್ತಾರೆ, ಬರ್ತಾ ಬರ್ತಾ ಅಹಂಕಾರ ಅಧಿಕಾರ ಎಲ್ಲ ಬಂದು ಪ್ರಜಾಕಾರ್ಯ ವಿನಶ್ಯತಿ, ಇರುವ ಸಿಸ್ಟಮ್ನ ಹಾಳು ಮಾಡಿ ಹೋಗ್ತಾರೆ. ನೈವ ದತ್ತಾತ್ ಸುಖೋದ್ಯೋಗಂ ಕಾರಣಂ ವೃದ್ಧಿನಾಶನಂ ಸ ಪ್ರಜಾ ರಾಜಕಾರ್ಯಂಚ ವಿನಾಶಯತಿ ಸತ್ಕುಲಂ. It is very bad to provide jobs on free or compensatory grounds, especially to the core departments like police, education, law, finance, etc. This will reduce the efficacy of the department as well as the social justice and ruin the political system and public sector. ನೈವ ದದಾತ್ ಸುಖೋದ್ಯೋಗಂ, ಸುಖವಾಗಿ ಉದ್ಯೋಗವನ್ನು ಕೊಡಲೇಬಾರದು. ಕಾರಣಂ ವೃದ್ಧಿನಾಶನಂ, ಏಕೆಂದರೆ ಇದು ಅಭಿವೃದ್ಧಿಯ ನಾಶಕ್ಕೆ ಕಾರಣವಾಗುತ್ತದೆ. ಸಪ್ರಜಾ ರಾಜಕಾರ್ಯಂಚ, ಪೊಲಿಟಿಕ್ಸು ಮತ್ತು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ನಡೆಯುವುದನ್ನು ಇವರು ವಿನಾಶಯತಿ ಸತ್ಕುಲಂ, ಒಳ್ಳೆಯ ಸಿಸ್ಟಮನ್ನು ಇವರು ಖಂಡಿತವಾಗ್ಲೂ ಹಾಳು ಮಾಡುತ್ತಾರೆ. ಏಕೆಂದರೆ ಇವರಿಗೆ ಫ್ರೀಯಾಗಿ ಮುಕ್ತವಾಗಿ ಯಾವುದೇ ಎಜುಕೇಷನ್ ಇಲ್ಲದೆ, ಯಾವುದೇ ನಾಲೆಡ್ಜ್ ಇಲ್ಲದೆ, ಆಟೋಮೆಟಿಕ್ಕಾಗಿ ಇವರಿಗೆ ಒಂದು ಕಾಂಪೆನ್ಸೇಟರಿ ಗ್ರೌಂಡ್ನಲ್ಲಿ ಇವರು ಕೆಲಸ ತಗೊಂಡಿರ್ತಾರೆ. ಇದರಿಂದ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ, ಇರುವ ಸಿಸ್ಟಮ್ ಖಂಡಿತವಾಗ್ಲೂ ಹಾಳಾಗುತ್ತದೆ ಎಂಬುದು ಇದರ ತಾತ್ಪರ್ಯ. ಅರ್ಥಮಾತ್ರಂ ಸದಾ ನ್ಯಾಯಂ ಆಪ್ತ ಮೃತ್ಯು ನಿವಾರಣಂ ಅಜ್ಞಾನ ಅಲ್ಪಬುದ್ಧಿಶ್ಚ ಪೀಡಕಂ ಸರ್ವಕೋವಿದಂ. So any government interested in support to the government employee on service death should provide finance facilities only and not the compensatory ground jobs, especially even to the core departments. Due to their lack of knowledge and arrogance, they will destroy the efficacy of the skilled persons also. ಅರ್ಥ ಮಾತ್ರಂ ಸದಾ ನ್ಯಾಯಂ ಆಪ್ತ ಮೃತ್ಯು ನಿವಾರಣಂ, ನ್ಯಾಯ ಕೊಡಬೇಕಾದ್ದು ಹಣದ ಮೂಲಕ. ಯಾರಾದರೂ ಕೆಲಸ ಕಾರ್ಯದಲ್ಲಿದ್ದಾಗ, ಸರ್ವೀಸಲ್ಲಿದ್ದಾಗ ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಣವನ್ನೇ ಕೊಡಿ, ಪರವಾಗಿಲ್ಲ. ಆಪ್ತ ಮೃತ್ಯು ನಿವಾರಣೆ, ಇದರಿಂದ ಅವರು ಸತ್ತಂತಹ ವ್ಯಕ್ತಿಗಳಿಗೆ ಶ್ರದ್ಧಾಂಜಲಿ ಕೊಟ್ಟಂತೆ ಆಗುತ್ತದೆ. ಇದರ ಬದಲಾಗಿ ಕೆಲಸವನ್ನು ಕೊಟ್ಟರೆ ಒಳ್ಳೆಯವರ, ಕಷ್ಟಪಟ್ಟು ಓದಿದವರ ಮನಸ್ಸಿಗೆ ಖಂಡಿತ ನೋವಾಗುತ್ತದೆ. ಅಜ್ಞಾನದ ಅಲ್ಪಬುದ್ಧಿಶ್ಚ ಪೀಡಕಂ ಸರ್ವಕೋವಿದಂ, ಕೋವಿದಂ ಅಂದರೆ ಎಲ್ಲ ವಿದ್ಯಾವಂತರ ಸ್ಕಿಲ್ಡ್ ವರ್ಕರ್ಸ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ಅವರಿಗೆ ಪೀಡೆಯನ್ನು ಕೊಟ್ಟಂತೆ ಆಗುತ್ತದೆ. ಅಜ್ಞಾನದ ಅಲ್ಪಬುದ್ಧಿಶ್ಚ, ಇವರಿಗೆ ಅಜ್ಞಾನವೂ ಇರುತ್ತದೆ ಮತ್ತು ಅಲ್ಪಬುದ್ಧಿಯೂ ಇರುತ್ತದೆ. ಮತ್ತು ಇವರು ಎಫಿಷಿಯೆಂಟ್ ಆಗಿರೋ ಯಾವುದೇ ಕೆಲಸಗಾರರ, ನಿಜವಾಗಿ ಓದಿ ಬೆಳೆದು ವಿದ್ಯಾವಂತರಾದ ಯಾವುದೇ ವ್ಯಕ್ತಿಯ ಮನಸ್ಸಿಗೆ ಖಂಡಿತವಾಗಲೂ ನೋವನ್ನುಂಟು ಮಾಡುತ್ತಾರೆ. ಕಂಟಕಂ ಸರ್ಕಾರೇಭ್ಯಃ ಅನುಕಂಪೆ ಇತಿ ಕಾರ್ಮಿಕಾಃ,
ದೈನ್ಯಾದಾಗತ್ಯ ಸುಸ್ಥಾನೆ ಶಕುನಿವತ್ ಸರ್ವನಾಶನಂ. It is very problematic to provide jobs on compensatory grounds, especially to the core departments like police, education, law court, finance, etc. In the beginning, they are very timid and pretending as very prompt, but slowly, some of them, not all, some of them show their original color during the course of action and kill the entire system like Shakuni in Mahabharata. ಕಂಟಕಂ ಸರ್ಕಾರೇಭ್ಯ, ಸರ್ಕಾರಗಳಿಗೆ ದೊಡ್ಡ ಕಂಟಕ ಯಾವುದು? ಅನುಕಂಪ ಇತಿ ಕಾರ್ಮಿಕರಿಗೆ ಅನುಕಂಪದಿಂದ ಕೆಲಸ ಕೊಡುವುದು. ಏಕೆಂದರೆ ದೈನ್ಯಾದಾಗತ್ಯ ಸುಸ್ಥಾನೆ, ನಿಜವಾಗ ತುಂಬ ದೀನತೆಯಿಂದ ಸುಸ್ಥಾನಕ್ಕೆ ಬಂದು ಸೇರಿಕೊಳ್ಳುತ್ತಾರೆ, ಸರ್ಕಾರಕ್ಕೆ ಬಂದು ಸೇರಿಕೊಳ್ಳುತ್ತಾರೆ. ಆನಂತರ ಬಂದ ಮೇಲೆ ಶಕುನಿವತ್ ಸರ್ವನಾಶನಂ, ಶಕುನಿಯಂತೆ, ಮಹಾಭಾರತದ ಶಕುನಿಯಂತೆ ಎಲ್ಲವನ್ನು ನಾಶನ ಮಾಡಿ ಹೋಗುತ್ತಾರೆ. ಇದರಿಂದ ಅವರಿಗೂ ಲಾಭವಾಗುವುದಿಲ್ಲ, ಸಮಾಜಕ್ಕೂ ಲಾಭವಾಗುವುದಿಲ್ಲ. ಸ್ವಯಮಾಧಿಕಾರಂ ಪ್ರಾಪ್ತವ್ಯಂ ಜ್ಞಾನಾದೇವೈ ಸಜ್ಜನ ಸಹಾನುಭೂತಿರಂತಸ್ತಃ ವಿನಾಶಯತಿ ನಿಶ್ಚಯಂ. Any employment should be given on the basis of knowledge, especially in the public service. It is very problematic and ridiculous to provide jobs on compensatory grounds. ಸ್ವಯಮಾಧಿಕಾರಂ ಪ್ರಾಪ್ತವ್ಯ, ಅಧಿಕಾರವನ್ನು ಸ್ವಯಂ ಆಗಿ ಪಡೆದುಕೊಳ್ಳಬೇಕು. ಜ್ಞಾನಾದೇವ ಹಿ ಸಜ್ಜನ, ಒಳ್ಳೆಯ ಜನರು ಯಾವ ರೀತಿ ಜ್ಞಾನದ ಮೂಲಕ ವಿದ್ಯೆಯನ್ನು ಪಡೆದು ನಂತರ ಕೆಲಸವನ್ನು ಪಡೆದುಕೊಳ್ಳುತ್ತಾರೆಯೋ ಹಾಗೆಯೇ ಸ್ವಯಂ ಅಧಿಕಾರದಿಂದ ಪಡೆದುಕೊಳ್ಳಬೇಕು. ಸಹಾನುಭೂತಿರಂತಸ್ತಃ, ಕಾಂಪೆನ್ಸೇಟರಿ ಗ್ರೌಂಡ್, ಸಹಾನುಭೂತಿಯಿಂದ ಬಂದಂತಹ ಯಾವುದೇ ವ್ಯಕ್ತಿ ಅಂತಹ ಸಿಸ್ಟಮ್ನ ಪದ್ಧತಿಯನ್ನು ವಿನಾಶಯತಿ ನಿಶ್ಚಯಂ, ನಿಶ್ಚಯವಾಗಿಯೂ ವಿನಾಶ ಮಾಡುತ್ತಾನೆ. ಲಿಂಗ ಜಾತ್ಯಾನುಸಾರೇಣ ನೀತಿರನುಸರತಿರ್ಯದಿ, ನೀತಿ ಜಾತ್ಯಾನುಸಾರೇಣ ನೀತಿ ಅನುಸರತಿ ಯದಿ ಅಪರಾಧಿ ಪಲಾಯಂತಿ ನ್ಯಾಯಸ್ಥಾನಂ ಪ್ರಣಶ್ಯತಿ. If a legal policy or law court is done on prejudice on gender, caste, creed, race, sex, etc., that will certainly ruin the entire system. In such a situation, culprit will escape from the punishment and judicial system will be shamed and ruin the judicial system. ಲಿಂಗ ಜಾತಿ ಅನುಸಾರೇಣ, ಲಿಂಗ ಜಾತಿ ಅನುಸಾರವಾಗಿ ನೀತಿ, ಲಾ, ರೂಲ್ಸ್, ಜಸ್ಟಿಸ್, ನ್ಯಾಯವು ಅನುಸರತಿರ್ಯದಿ, ಅನುಸರಣೆ ಮಾಡುತ್ತದೆಯೋ ಅಂತಹ ಸಮಯದಲ್ಲಿ ಅಪರಾಧಿ ಪಲಾಯಂತಿ, ಅಪರಾಧಿ ಪಲಾಯನ ಮಾಡುತ್ತಾನೆ. ನ್ಯಾಯಸ್ಥಾನಂ, ಇದರಿಂದ ನ್ಯಾಯಸ್ಥಾನಗಳು ಪ್ರಣಶ್ಯತಿ, ಗೌರವವನ್ನು ಕಳೆದುಕೊಳ್ಳುತ್ತವೆ. ಶಿಕ್ಷಣಂ ಶಿಕ್ಷಕಾಧಾರಿ ದಂಡಾಧಾರಿ ಚ ಶಿಕ್ಷಕಃ. ಮಿತದಂಡಾರ್ಜಿತಾ ವಿದ್ಯಾ ಸುಲಾಭಂ ಸರ್ವಕಾಲಿಕಂ. Good education is depend upon the good teacher, and good teacher is depend upon the spot punishment for a mistake. Limited punishment has 10 effects, dandi, with danda. So the knowledge after dandi is eternal. ಇಲ್ಲಿ ಚೆನ್ನಾಗಿ ಹೊಡೆಯಬೇಕು ಎಂದು ಅರ್ಥವಲ್ಲ, ಆದರೆ ದಂಡ ಇರಬೇಕು, ಶಿಕ್ಷೆ ಇರಬೇಕು. ಶಿಕ್ಷಣಂ ಶಿಕ್ಷಕಾಧಾರಿ, ಶಿಕ್ಷಕನು ಶಿಕ್ಷಣವನ್ನು ನೀಡಬೇಕಾದರೆ ದಂಡಾಧಾರಿ ಚ ಶಿಕ್ಷಕ, ಕೈಯಲ್ಲಿ ಒಂದು ಕೋಲಿರಬೇಕು. ಅದು ಹೊಡೆಯಲೇಬೇಕೆಂದಲ್ಲ, ಆದರೆ ತಪ್ಪುಗಳನ್ನು ಇದು ಸರಿಪಡಿಸುತ್ತದೆ ಎಂದು ತೋರಿಸಲು ಇರಬೇಕಾಗುತ್ತದೆ. ಮಿತದಂಡಾರ್ಜಿತ ವಿದ್ಯಾ, ಒಂದು ಇತಿಮಿತಿಯಲ್ಲಿ ಹೊಡೆಯುವುದು ಅಂದರೆ ದನಕ್ಕೆ ಹೊಡೆದಾಗ ಹೊಡೆಯೋದಲ್ಲ, ಇತಿಮಿತಿಯಲ್ಲಿ ತಪ್ಪು ಮಾಡಿದಾಗ ತಪ್ಪು ಎಂದು ಹೇಳಲು ಸುಗ ಮಿತವಾಗಿ ದಂಡವನ್ನು ಪ್ರಯೋಗ ಮಾಡುವುದರಿಂದ ಯಾವುದೇ ತಪ್ಪಿಲ್ಲ. ಇಂತಹ ವಿದ್ಯೆಯನ್ನು ಪಡೆದ ವಿದ್ಯಾರ್ಥಿಯು ಸುಲಾಭಂ ಸರ್ವಕಾಲಿಕಂ, ಅವನಿಗೆ ಆ ವಿದ್ಯೆಯಿಂದ ಜೀವನ ಪರ್ಯಂತ ಲಾಭವಾಗುತ್ತದೆ. ಸರ್ವಕಾಲಿಕಂ.
ಅಲ್ಪಜ್ಞಾನಿ ಮಹಾಗರ್ವಿ ಟೀಕಾಚಾರಿ ಸತಾಂ ಸದಾ ಪ್ರಮಾಣಪತ್ರ ಮಾಧುರ್ಯೇ ನೈವೋ ಭವತಿ ಪಂಡಿತ. Half-baked or less knowledgeable person is always arrogant, and he always had a bad criticizing ideas of other good persons. They always criticize others. A sound personality is not preserved by a certificate but by the sound knowledge. ಅಲ್ಪಜ್ಞಾನಿ ಮಹಾಗರ್ವಿ ಜ್ಞಾನ ಕಡಿಮೆ ಇರುತ್ತದೆ, ಮಹಾ ಗರ್ವವಿರುತ್ತದೆ, ಸೊಕ್ಕು ಇರುತ್ತದೆ. ಟೀಕಾಚಾರಿ ಯಾವಾಗಲೂ ಬೇರೆಯವ್ರನ್ನು ಟೀಕಿಸುವುದೇ ಅವರ ಸ್ವಭಾವ ಮಾಡಿಕೊಂಡಿರುತ್ತಾನೆ. ಅದು ಸತಾಂ ಒಳ್ಳೆಯವರನ್ನೇ ಟೀಕಿಸುವುದು. ಕೆಟ್ಟವರನ್ನು ಟೀಕಿಸಲು ಸಾಧ್ಯವಿಲ್ಲ. ಇವನ ಒಳ್ಳೆಯವರನ್ನೇ ಟೀಕೆ ಮಾಡೋದು. ಬಗ್ಗಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ಪ್ರಮಾಣಪತ್ರ ಮಾಧಾರಿಯೇ ಪ್ರಮಾಣಪತ್ರವನ್ನು ಮಾತ್ರ ಗಮನಿಸಿ ನೈವೋ ಭವತಿ ಪಂಡಿತ ಯಾರೂ ಪಂಡಿತರಲಾಗೋ ಸಾಧ್ಯವೇ ಇಲ್ಲ. ಇದರ ಬದಲಾಗಿ ಜ್ಞಾನಿಯಾಗಿರಬೇಕು, ಸುಜ್ಞಾನಿಯಾಗಿರಬೇಕು. ವಿಕಾಸ, ವಿಜ್ಞಾನ ಇವುಗಳ ಬಗ್ಗೆ ಸದಾ ಚಿಂತಕನಾಗಿರಬೇಕು ಎಂಬುದು ಇದರ ತಾತ್ಪರ್ಯ. ಉದಾಸೀನ ಚ ತಾತ್ಸಾರಂ ಅಶುಚೇರ್ ಮೂಲ ಕಾರಣಂ ಶುಚಿತ್ವಂ ಗುರುಮಿತ್ಯಾಹುಃ ದಾರಿದ್ರ್ಯಂ ನ ಚ ಕಾರಣಂ. Lack of enthusiasm and unresponsiveness are the main cause for the insanitation. The cleanliness itself is guru, and the poverty is not the cause for the dirtiness. ಉದಾಸೀನ ಚ ತಾತ್ಸಾರಂ ಅಶುಚೇರ್ ಮೂಲ ಕಾರಣಂ. ಅಶುಚಿಗೆ ಮೂಲ ಕಾರಣ ಯಾವುದು? ಗಲೀಜಿಗೆ ಮೂಲ ಕಾರಣ ಯಾವುದು ಅಂದರೆ ನಂಬರ್ 1 ಉದಾಸೀನ, ನಂಬರ್ 2 ತಾತ್ಸಾರ. ಉದಾಸೀನ ಚ ತಾತ್ಸಾರಂ ಅಶುಚೇರ್ ಮೂಲ ಕಾರಣಂ. ಶುಚಿತ್ವಂ ಗುರುಮಿತ್ಯಾಹುಃ. ಕ್ಲೀನ್ಲಿನೆಸ್, ಸ್ವಚ್ಛತೆಯು ಗುರು ಎಂದು ಕಲ್ಪಿಸಲ್ಪಟ್ಟರೆ ದಾರಿದ್ರ್ಯಂ ನ ಚ ಕಾರಣಂ. ಬಡತನವು ನನ್ನ ಗಲೀಜಿಗೆ ಡರ್ಟಿನೆಸ್ಗೆ ಕಾರಣ ಎಂಬುದು ಸರಿಯಲ್ಲ. ಡರ್ಟಿನೆಸ್ಗೆ ಕಾರಣವಾಗಿರುವುದು ಬಡತನ ಅಲ್ಲ, ಬದಲಾಗಿ ಉದಾಸೀನತೆ ಮತ್ತು ತಾತ್ಸಾರ ಮನೋಭಾವನೆ. ಇವೆರಡೇ ಅಶುಚಿಗೆ ಮೂಲ ಕಾರಣ. ಇವೆರಡನ್ನು ಬಿಟ್ಟಾಗ ಸಹಜವಾಗಿ ಶುಚಿತ್ವ ಬರುತ್ತದೆ ಎಂಬುದು ಇದರ ಅರ್ಥ. ಅಲ್ಪಾದಾಯೇ ಸದಾ ತುಷ್ಟಃ ಶ್ರದ್ಧಾವಾನ್ ಕೃತನಿಶ್ಚಯಃ. ಆದಾಯ ಅಧಿಕ ಸಮೃದ್ಧಿ ಭಯಮಾಲಸ್ಯ ಕಾರಣಂ. ಅಲ್ಪಾದಾಯೇ ಸದಾ ತುಷ್ಟಃ ಶ್ರದ್ಧಾವಾನ್ ಕೃತನಿಶ್ಚಯಃ. Those who have less income, they are happy and work sincerely as work is worship. Higher the income, higher the tension as well as irresponsiveness. ಅಲ್ಪಾದಾಯೇ ಸದಾ ತುಷ್ಟಃ ಶ್ರದ್ಧಾವಾನ್ ಕೃತ ನಿಶ್ಚಯಃ. ಅಲ್ಪ ಆದಾಯ ಇದ್ದಾಗ ಶ್ರದ್ಧೆಯಿಂದ ಕೆಲಸ ಮಾಡಿ ಸಂಸ್ಥೆಯ ಅಭಿವೃದ್ಧಿಗೆ ಕಾರಣನಾಗುತ್ತಾನೆ. ಆದಾಯ ಅಧಿಕ ಸಮೃದ್ಧಿ, ಹೆಚ್ಚು ಹೆಚ್ಚು ಆದಾಯ ಆಗಿ ಸಮೃದ್ಧಿಯಾದ ನಂತರ ಒಂದು ಕಡೆಯಿಂದ ಟೆನ್ಷನ್ ಇರುತ್ತೆ, ಇನ್ನೊಂದು ಕಡೆಯಿಂದ ಆಲಸ್ಯವು ಬಿಡು ಬೇಕಾದಷ್ಟು ದುಡ್ಡು ಇದೆಯಲ್ಲ ಎಂಬುದಾಗಿ ಅನಿಸೋದ್ರಿಂದ ಪಾವರ್ಟಿ ಲೀಡ್ಸ್ ಟು ಪ್ಲೆಂಟಿ ಅಂತ ಒಬ್ಬ ಕವಿ ಹೇಳ್ತಾನೆ. ಹಾಗೆಯೇ ಅರ್ಥಶಾಸ್ತ್ರಜ್ಞ ಹೇಳ್ತಾನೆ. ಹಾಗೆಯೇ ನಮಗೆ ಸಮೃದ್ಧಿ ಜಾಸ್ತಿ ಆದಂತೆ ಭಯವೂ ಜಾಸ್ತಿ ಆಗುತ್ತದೆ, ಆಲಸ್ಯವೂ ಜಾಸ್ತಿಯಾಗಿ ಸಮಸ್ಯೆಗೆ ಕಾರಣವಾಗುತ್ತದೆ. ಸದಾ ಕರ್ತವ್ಯ ನಿರತಃ ಏಕಾದಾಯ ಮಿತಾಶ್ರಯಿ ಅನೇಕ ಮೂಲಮಾದಾಯೇ ಸ್ವಾರ್ಥಿ ಗರ್ವಿ ಚ ಪೀಡಕಃ. Government should make a rule that one should earn money from only one source so that he will work hard and will help the others to get jobs. Selfishness will increase when we have many sources of income, and he certainly will become greedy and ruin the entire system.
Mahatma Gandhi said, God has given everything for the human needs, but not given anything for the human greeds. ಸದಾ ಕರ್ತವ್ಯ ನಿರತಃ, ಯಾವಾಗಲೂ ಕರ್ತವ್ಯದಲ್ಲಿ ನಿರತನಾಗಿರುವವನು ಏಕಾದಾಯಿ, ಒಂದೇ ದಾರಿಯಿಂದ ಆದಾಯವನ್ನು ಪಡೆಯುವಂಥವನಾಗಿರಬೇಕು. ಮತ್ತು ಮಿತಾಶ್ರಯಿ, ತನ್ನ ಬಯಕೆಗಳನ್ನು ಇತಿಮಿತಿಯಲ್ಲಿಟ್ಟುಕೊಂಡಿರುವವನಾಗಿರಬೇಕು ಇರುತ್ತಾನೆ. ಏಕೆಂದರೆ ಒಂದೇ ಮೂಲದಿಂದ ಆದಾಯ ಬರುತ್ತಾ ಇರುವುದರಿಂದ ಅವನಿಗೆ ಸಮಾಧಾನವಾಗಿರುತ್ತಾನೆ. ಆದರೆ ಅನೇಕ ಆದಾಯವು ಅನೇಕ ಮೂಲಗಳಿಂದ ಬಂದರೆ ಏನಾಗುತ್ತಾನೆ? ಸ್ವಾರ್ಥಿಯಾಗುತ್ತಾನೆ, ಗರ್ವಿಯಾಗುತ್ತಾನೆ ಮತ್ತು ಪರಪೀಡಕನಾಗುತ್ತಾನೆ. ಗುರು ಸದೈವ ಇರಬೇಕು. ಸದಾ ಸಮುತ್ಪನ್ನ ಸುಜ್ಞಾನ ಬೋಧ, ಜ್ಞಾನಾಂತರಂಗಿ ವಿಹಿತಾನುರಾಗಿ, ಸಂತಸದಾ ಸಂಯಮಿ ಬಂಧ ಮುಕ್ತ. A noble guru will spread the original sound knowledge to the society. That guru is very benevolent and self-happy and self-controlled person, and he will not get rebirth. ಲೋಕೋಪಕಾರಾರ್ಥಿ, ಲೋಕಕ್ಕೆ ಉಪಕಾರ ಮಾಡುವಂತಹ ಆಸೆ ಉಳ್ಳವನಾಗಿರುವವನು ಯಾವಾಗಲೂ ಗುರು ಎನಿಸಿಕೊಳ್ಳುತ್ತಾನೆ. ಸದಾ ಸಮುತ್ಪನ್ನ ಸುಜ್ಞಾನ ಬೋಧ, ಅವನ ಮನದಲ್ಲಿ ಯಾವಾಗಲೂ ಸುಜ್ಞಾನವನ್ನು ಹೇಳಬೇಕು, ನನ್ನಿಂದ 4 ಜನಕ್ಕೆ ಒಳ್ಳೆಯದಾಗಬೇಕು ಅನ್ನುವುದಷ್ಟೇ ಅವನ ಉದ್ದೇಶವಾಗಿರುತ್ತದೆ. ಅಂಥವನನ್ನು ಮಾತ್ರ ಗುರು ಎನ್ನುತ್ತಾರೆ. ಸದಾ ಸಮುತ್ಪನ್ನ ಸುಜ್ಞಾನ ಬೋಧ, ಅವನಿಗೆ ಸುಜ್ಞಾನ ಬೋಧೆಯಾಗಿ ಅದನ್ನು ಸಮಾಜಕ್ಕೆ ಬುದ್ಧನ ರೀತಿ ಕೊಡುತ್ತಾರೆ. ಜ್ಞಾನಾಂತರಂಗಿ ವಿಹಿತಾನುರಾಗಿ, ಜ್ಞಾನದ ಅಂತರಂಗವೆಲ್ಲ ಜ್ಞಾನದಿಂದ ತುಂಬಿ ತುಳುಕುತ್ತಿರುತ್ತದೆ. ವಿಹಿತ ಅನುರಾಗಿ, ಎಲ್ಲರನ್ನೂ ಅಣುರೇಣು ತೃಣಕಾಷ್ಟ ಎಲ್ಲವೂ ಭಗವಂತನ ಸ್ವರೂಪ ಎಂದು ಕಲ್ಲು ಮಣ್ಣು ಗಿಡ ಮರ ಬಳ್ಳಿ ಕುರಿ ಕೋಳಿ ಪ್ರತಿಯೊಂದನ್ನು ತನ್ನಂತೆ ಪರರು ಎಂದು ಅನಿಸಿ ವಿಹಿತಾನುರಾಗಿ, ಅನುರಾಗದಿಂದ ಅವರನ್ನು ಕಾಪಾಡಿಕೊಳ್ಳಲು ಬಯಸುತ್ತಾನೆ. ಅವನು ಸಂತನಾಗಿರುತ್ತಾನೆ, ಸದಾ ಸಂಯಮಿಯಾಗಿರುತ್ತಾನೆ. ಅವನೇ ನಿಜವಾದ ಗುರು. ಬಂಧ ಮುಕ್ತ, ಕೊನೆಯಲ್ಲಿ ಅವನು ಇಹದ ನಂತರ ಪರದಲ್ಲಿ ಪುನರ್ಜನ್ಮವಿಲ್ಲದ ಮುಕ್ತಾತ್ಮನಾಗುತ್ತಾನೆ. ಅಜ್ಞಾನೀಚ ಸದಾ ಭೋಗಿ ಲೋಲುಪ್ತಂ ಅನ್ನನಿದ್ರಯ, ವಿಜ್ಞಾನಂ ಕೋತ್ರ ಜಾಯೇತ ಸದಾ ಮೈಥುನ ಚಿಂತನೆ. Ignorant, lavish person, and who is deeply interested on food, sleep and sex, and he never get any sound knowledge in any pure science or subject. ಅಜ್ಞಾನೀಚ ಸದಾ ಭೋಗಿ, ಅಜ್ಞಾನಿ ಆಗಿರುತ್ತಾನೆ, ಸದಾ ಭೋಗಿ ಆಗಿರುತ್ತಾನೆ, ಲೋಲುಪತೆಯಿಂದ ತುಂಬಿರುತ್ತಾನೆ. ಆಹಾರ ಮೈಥುನಂ ನಿದ್ರಾ, ಅಷ್ಟರಲ್ಲೇ ಯಾವಾಗಲೂ ಮುಳುಗಿರುತ್ತಾನೋ ಅವನಿಗೆ ಎಲ್ಲಿಯೇ ವಿದ್ಯೆ ಬರಲು ಸಾಧ್ಯ? ವಿಜ್ಞಾನ ಕೋತ್ರಂಜಾಯೇತ, ಸುಜ್ಞಾನವೂ ಇಲ್ಲ ವಿಜ್ಞಾನವೂ ಇಲ್ಲ. ವಿಜ್ಞಾನ ವಿಕಾಸ ಸುಜ್ಞಾನ ಇವುಗಳೆಲ್ಲ ಅವನ ಕಲ್ಪನೆಗೆ ಮೀರಿರುತ್ತದೆ. ಏಕೆಂದರೆ ಅವನು ಯಾವಾಗಲೂ ಸದಾ ಮೈಥುನ ಚಿಂತನೆ, ಫುಡ್ ಸ್ಲೀಪು ಸೆಕ್ಸ್ ಲಿಮಿಟೆಡ್, ಎಲ್ಲ ಪ್ರಾಣಿಗಳಂತೆ ಇಷ್ಟಕ್ಕೆ ಮಿತಿಯಾದವನಿಗೆ ಎಲ್ಲಿ ಜ್ಞಾನ ಬರಲು ಸಾಧ್ಯ? ಆದ್ದರಿಂದ ಅವನಿಗೆ ವಿಜ್ಞಾನವೂ ಬರಲು ಸಾಧ್ಯವೇ ಇಲ್ಲ. ಏನಿದ್ದರೂ ಬಂದಿದ್ದರೂ ಅದು ತೋರಿಕೆಗೆ ಮಾತ್ರ. ಆಹಾರ ನಿದ್ರೇಶು ಸದಾ ವಿಮಗ್ನ, ಪರದಾರ ದ್ರವ್ಯೇಶು ವಿಚಿಂತ್ಯ ಕಾಮಿ, ಕೋಸ್ತತ್ರ ಜ್ಞಾನಂ ವಿಜ್ಞಾನದಾಹಂ ಸಮಾಜಘಾತಿ ಭೂಭಾರ ಕಾರಣಂ. Those who are always deeply interested in food, sleep and free sex with others' wife, as well as others' goods and properties, services, etc., can never get knowledge in the pure subjects, and they are like asuras, mischievous demons who kill others for selfishness, and they are the national waste. ಆಹಾರ ನಿದ್ರೆಗಳಲ್ಲಿ ಸದಾ ಮುಳುಗಿರುವವರಿಗೆ
ಪರದಾರ, ಬೇರೆಯವರ ಹೆಂಡತಿ, ಪರದ್ರವ್ಯ, ಬೇರೆಯವರ ಹಣ, ಬೇರೆಯವರ ದುಡ್ಡು, ಬೇರೆಯವರ ವಸ್ತುಗಳು, ಇವುಗಳದ್ದೇ ಚಿಂತನೆಯಲ್ಲಿರುತ್ತಾರೆ. ಅಂಥವರಿಗೆ ಕೋಸ್ತತ್ರ ಜ್ಞಾನಂ, ಎಲ್ಲಿಯ ಜ್ಞಾನ ಬರಲು ಸಾಧ್ಯ? ವಿಜ್ಞಾನದ ಅಹಂ ಸಾಧ್ಯವೇ ಇಲ್ಲ, ವಿಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥವ್ರು ಏನಾಗುತ್ತಾರೆ? ಸಮಾಜಘಾತಿ ಭೂಭಾರ ಕಾರಣಂ, ಸಮಾಜಘಾತಕರಾಗಿರುತ್ತಾರೆ. ಭೂಮಿಯಲ್ಲಿ ನ್ಯಾಷನಲ್ ವೇಸ್ಟ್ ಆಗಿ ತಿಂದು ಉಂಡು ದೇಶದ ಸಂಪತ್ತನ್ನು ನಾಶ ಮಾಡ್ತಾ ಇರ್ತಾರೆ ಎಂಬುದು ಇದರ ಅರ್ಥ. ರಾಕ್ಷಸಾಮತಿ ಜನ್ಮೇಪಿ ಶಾಲಾಂಗಚ್ಚತಿ ಬಾಲಕ ದುರ್ಮಾರ್ಗೇ ನಾಶನಂ ಕೃತ್ವಾ ಗುರುಕಾರ್ಯಂ ಪ್ರಣಶ್ಯತಿ. They have mischievous demon sprite attitude. Even though they go to the school, they can't learn sound know-how. Instead, they mislead the society and kill the noble works of a good teacher or gurus. Rakshasamati janmepi, their mind is like Rakshasas and they are naturally going to the school or college. Durmarge nashanam kritva, they themselves ruin and they kill others also mentally. Whatever the work, hard work done by the guru will be destroyed by these Rakshasas. So they will kill the entire environment as well as atmosphere. Therefore, whatever the noble work done by guru will be destroyed by these Rakshasas who are coming to the schools and colleges. Ajnani cha durachari ಬಾಲಕೋಪಿ ವಿನಾಶನಿ ಭಸ್ಮಾಸುರಾದಪಿ ಆಗತ್ಯ ಗುರುನ್ ಹಂತಿ ನ ಸಂಶಯ. A terrible characters are carried forward by birth. Though he is a child, will show the color even in the childhood. They are like Bhasmasuras, demons, who kill the father or the helper or guru. ಅಜ್ಞಾನೀಚ ದುರಾಚಾರಿ, ಅಜ್ಞಾನಿಗಳಾಗಿರ್ತಾರೆ, ದುರಾಚಾರಿಗಳಾಗಿರ್ತಾರೆ. ಬಾಲಕೋಪಿ ವಿನಾಶಿನಿ, ಚಿಕ್ಕ ಮಕ್ಕಳ ಆ್ಯಟಿಟ್ಯೂಡಲ್ಲೇ ಗೊತ್ತಾಗುತ್ತೆ ಇವನು ದುರಾಚಾರಿ ಆಗ್ತಾನೆ ಅಂತ. ಭಸ್ಮಾಸುರಾದಪಿ ಆಗತ್ಯ, ಇವರು ಆರಂಭದಲ್ಲಿ ಭಸ್ಮಾಸುರನಂತಿರುತ್ತಾರೆ, ನಂತರ ಗುರುಗಳನ್ನೇ ತಲೆಯ ಮೇಲೆ ಕೈ ಇಟ್ಟು ನಾಶ ಮಾಡಲು ಯತ್ನಿಸುತ್ತಾರೆ. ಭಸ್ಮಾಸುರಾದಪಿ ಆಗತ್ಯ ಗುರುನ್ ಹಂತಿ, ಗುರುವನ್ನು ನಾಶ ಮಾಡುತ್ತಾನೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಜೀವನಾಧಾರ ಸೌಲಭ್ಯ ಸಂತೃಪ್ತ ಶಿಕ್ಷಕೋತ್ತಮ ಅಲ್ಪವಿತ್ತೇ ಸಮಾಧಾನಿ ವೃದ್ಧಿರ್ಭವತಿ ಶಿಕ್ಷಣಂ. ಎ ಗುಡ್ ಟೀಚರ್ ಈಸ್ ಒನ್ ಹೂ ಈಸ್ ಸೆಲ್ಫ್ ಸ್ಯಾಟಿಸ್ಫೈಡ್ ವಿತ್ ಅವೈಲಬಲ್ ಅಮೌಂಟ್ ಆಫ್ ಮನಿ or any source of livelihood. He will certainly enhance the knowledge and he is self-satisfied and he will enhance the noble work for the improvement of the society, for the development of the society. ಜೀವನಾಧಾರ ಸೌಲಭ್ಯ ಸಂತೃಪ್ತ ಶಿಕ್ಷಕೋತ್ತಮ, ಉತ್ತಮ ಶಿಕ್ಷಕನು ಸಂತೃಪ್ತನಾಗಿರುತ್ತಾನೆ. ಜೀವನಾಧಾರ ಬದುಕಲು ಎಷ್ಟು ಬೇಕೋ ಅಷ್ಟು ಸಿಕ್ಕಿದರೆ ಸಾಕು, ಇರುವ ಸೌಲಭ್ಯದಿಂದ ಸಂತೃಪ್ತನಾಗಿರುತ್ತಾನೆ. ಅಲ್ಪವಿತ್ತೇ ಸಮಾಧಾನಿ, ಸ್ವಲ್ಪ ಹಣ ಸ್ವಲ್ಪ ಆದಾಯ ಬಂದರೂ ಸಾಕು, ಸಮಾಧಾನಿಯಾಗಿರುತ್ತಾನೆ. ಅವನು ವೃದ್ಧಿರ್ಭವತಿ ಶಿಕ್ಷಣಂ, ಅವನು ತನ್ನ ಶಿಕ್ಷಣ ವೃತ್ತಿಯನ್ನು ಶ್ರದ್ಧೆಯಿಂದ ಮಾಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಾನೆ. ಅವನಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇರುವುದಿಲ್ಲ. ಅಂದರೆ ಹಣದ ಮೇಲೆ ಯಾರ್ಯಾರು ಓಡ್ತಾ ಇರ್ತಾರೆ ಅಂಥವನು ಒಳ್ಳೆಯ ಶಿಕ್ಷಕ ಆಗಲು ಸಾಧ್ಯವೇ ಇಲ್ಲ. ಧನದಾಹಿ ದುರಾಚಾರಿ ಪರೀಕ್ಷೆಯೇ ಸಮಯ ಸಾಧಕ ಪರೀಕ್ಷೆಯೇ ಸಮಯ ಸಾಧಕ. ನಿಯಮ ಅತಿಕ್ರಮಣೇ ತಂತ್ರಂ ವಿನಾಶಯತಿ ಶಿಕ್ಷಣಂ. Rascal, greedy student will be opportunist, especially during the examination. He is very good in policy violating technique and damage the entire system. Instead, he can use the knowledge for studies, hard work.
so on and so forth. But he is not interested. He is good. He has the good technology to misuse the opportunities, especially during the examination. He is pretending to be good in the society, but he has all kinds of criminal ideologies in his mind. Dhanadahi Durachari. He is very much interested in money. Money is not he earned money. Somebody is earning money, he is using money. Dhanadahi Durachari. ಬ್ಯಾಡ್ ಆ್ಯಟಿಟ್ಯೂಡ್, ದುರಾಚಾರವನ್ನೇ ಹೊಂದಿರುತ್ತಾನೆ. ಪರೀಕ್ಷೆಯೇ ಸಮಯ ಸಾಧಕ. ಡ್ಯೂರಿಂಗ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ಯುಟಿಲೈಸ್ ದ ಆಪರ್ಚುನಿಟಿ. ಪರೀಕ್ಷೆಯಲ್ಲಿ ಸಮಯ ಸಾಧಕನಾಗಿರುತ್ತಾನೆ. ನಿಯಮಾತಿಕ್ರಮಣೆ ತಂತ್ರಂ. ನಿಯಮವನ್ನು ಅತಿಕ್ರಮಿಸುವುದೇ ಇವನ ತಂತ್ರ. ನಿಯಮ ಬಾಹಿರವಾಗಿ ಏನೇನು ಮಾಡಬೇಕು, ಏನೇನು ಸಾಧ್ಯವೋ ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ವಿನಾಶಯತಿ ಶಿಕ್ಷಣಂ. ಇದರಿಂದ ಒಳ್ಳೆಯ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆಯಾಗುತ್ತದೆ. ಧನಾರ್ಥಯತ್ರ ಆಗತ್ಯ ಅನ್ಯವೃತ್ತಿಂಚ ಕಾರ್ಯನ್ ವಿಕ್ರಯತೆ ಸಕಲಂ ಮೌಲ್ಯಂ ಸ ನಾಶಯತಿ ಶಿಕ್ಷಣಂ. Those who come to education field to grab money and do other additional business with money greedy. He will invest his money on the stock market or somewhere else and kill the sanctity of the entire education system instead of doing the job assigned by the higher authority. ಧನಾರ್ಥಯತ್ರ ಅಗತ್ಯ. ದುಡ್ಡಿಗೋಸ್ಕರ ಇಲ್ಲಿ ಬರುತ್ತಾರೆ. ಅನ್ಯವೃತ್ತಿಂಚ ಕಾರ್ಯನ್ನ, ಬೇರೆ ಬಿಸ್ನೆಸ್ಸು, ಸೈಡ್ ಬಿಸ್ನೆಸ್ಸು, ಬೇರೆ ಕೆಲಸಗಳನ್ನು ಮಾಡಿಕೊಂಡು, ರಿಯಲ್ ಎಸ್ಟೇಟು, ಸ್ಟಾಕ್ ಮಾರ್ಕೆಟು, ಬೇರೆ ಬಡ್ಡಿ ವ್ಯವಹಾರ, ಇದನ್ನೆಲ್ಲ ಮಾಡಿಕೊಂಡು ಅದ್ರಲ್ಲಿ ಜೀವನ ಸಂಪಾದನೆ ಮಾಡ್ತಾ ಇರ್ತಾರೆ. ಇಲ್ಲಿದ್ದ ದುಡ್ಡು ತಗೋತಾರೆ, ಅಲ್ಲಿಗೆ ಇನ್ವೆಸ್ಟ್ ಮಾಡ್ತಾರೆ. ವಿಕ್ರಯತೆ ಸಕಲಂ ಮೌಲ್ಯಂ ಸ ನಾಶಯತಿ ಶಿಕ್ಷಣಂ. ಎಲ್ಲ ರೀತಿಯ ಶಿಕ್ಷಣದ ಮೌಲ್ಯವನ್ನು ದುಡ್ಡಿಗೆ ಎಷ್ಟು ಬೇಕಾದರೂ ಮಾರಾಟ ಮಾಡ್ತಾರೆ. ಸ ನಾಶಯತಿ ಶಿಕ್ಷಣಂ. ಅವರಿಗೆ ಶಿಕ್ಷಣದ ಗೌರವ ಮೌಲ್ಯ ಯಾವುದು ಬೇಕಿರುವುದಿಲ್ಲ. ಕೇವಲ ಹಣದ ಮೇಲೆಯೇ ನಿಂತಿರುತ್ತಾಳೆ. ಎಲ್ಲಿಯ ಲಕ್ಷ್ಮಿ, ಎಲ್ಲಿಯ ಶಾರದೆ. ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇಬ್ಬರು ಒಟ್ಟಿಗಿದ್ದರೆ ಅದು ದೊಡ್ಡ ಪುಣ್ಯಫಲ ಎಂದು ಭಾವಿಸಬೇಕಾಗುತ್ತದೆ. ಲಕ್ಷ್ಮಿ ಹೆಚ್ಚಾದಂತೆ ಸರಸ್ವತಿ ಕಮ್ಮಿಯಾಗುತ್ತಾ ಬರುತ್ತಾಳೆ. ಇದು ಶಿಕ್ಷಣದ ದುರಂತ ನಾಯಕರ ಕತೆ. ಸದಾ ಸ್ವಾರ್ಥಪರ ಚಿಂತ ಕರ್ತವ್ಯ ಅನರ್ಥಚೇತನ. ಶಿಷ್ಯಾನ್ನೇ ವಹಿ ಸಾಮ್ರಾಜ್ಯಂ ಶಿಕ್ಷಕ ಏವ ಭಕ್ಷಕ. Those teachers who are always selfish and especially escaping the duties and misleading others in the name of caste, creed, race, sex, age group, etc. He will construct the kingdom on the foods of students. They will construct the kingdom on the foods of students, and he will be another Bakasura. So they will get all the facilities from the students. They collect money from the students, and without giving anything to the student, they will eat the food of the student. ಸದಾ ಸ್ವಾರ್ಥಪರ ಚಿಂತ. ಯಾವಾಗಲೂ ಸ್ವಾರ್ಥದ್ದೇ ಚಿಂತೆ. ಅನರ್ಥ ಚೇತನ. ಮನಸ್ಸಿನಲ್ಲಿ ಯಾವಾಗಲೂ ಕೆಟ್ಟ ಅಂಶಗಳೇ ಓಡಾಡುತ್ತಿರುತ್ತವೆ. ಅಂತಹವರು ಎಲ್ಲಿಯ ಶಿಕ್ಷಕರಾಗಲು ಸಾಧ್ಯ? ಶಿಷ್ಯಾನ್ನೇ ವಹಿ ಸಾಮ್ರಾಜ್ಯಂ. ಶಿಷ್ಯರಿಂದ ಬರುವ ಅನ್ನದಿಂದಲೇ ಜೀವನ ಮಾಡುವಂತಹ, ಸಂಬಳ ತಗೊಳ್ಳೋದ್ರ ಜೊತೆಗೆ ಅವರಿಂದ ಇದಕ್ಕೆ ಅಂತ ವಸೂಲಿ ಮಾಡಿ ಆ ಹಣದಿಂದ ಇವರು ಹೋಗಿ ಪಲಾವ್ ತಿನ್ನುವಂತಹ, ಬಿರಿಯಾನಿ ತಿನ್ನುವಂತಹ ಶಿಕ್ಷಕರು ಅವರೇ ದೊಡ್ಡ ಭಕ್ಷಕರು, ಅವರೇ ದೊಡ್ಡ ಬಕಾಸುರರು. ಕೇಳಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ.